ನನಗೂ ಈ ಥರ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನೋ ಸೌಂಡ್ ಬರ್ತಿದೆ ಅಂತ ನಾನು ಹೊರಗಡೆ ಬಂದು ಟಾರ್ಚ್ ಇಟ್ಕೊಂಡು ಹೋಗ್ತಾ ಇದ್ನಾ, ಅಲ್ಲಿ ಎಂಥದ್ದು ನೋಡಿದೆ ಅಂದರೆ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ ನೀವುಗಳು. ನಾನು ತಿಂಡಿ ತಿಂದ್ಕೊಂಡು ತಿಂತಿರೋದನ್ನ ಜಮ್ಮಿಗೂ ಕೊಟ್ಟೆ. ಇನ್ನೇನು ಬಸ್ಸಿಗೆ ಟೈಮ್ ಆಯ್ತಲ್ಲ ಅಂತ ಬೇಗ ತಿಂಡಿ ತಿಂದ್ಕೊಂಡು ಬಸ್ ಹತ್ರಕ್ಕೆ ಬಂದೆ. ಬಸ್ ಹತ್ತಿ ಅಲ್ಲಿಂದ ಸೀದಾ ಕಾಲೇಜಿಗೆ ಬಂದೆ. ಇವತ್ತು ಏಪ್ರಿಲ್ 1 ಆಗಿರೋದ್ರಿಂದ ಎಲ್ಲರಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಪ್ರ್ಯಾಂಕ್ ಮಾಡ್ತಾ ಇದ್ದೆ. ಒಂದೆರಡು ಫೇಲ್ಯೂರ್ ಅದು, ಇನ್ನು ಉಳ್ದವೆಲ್ಲ ಎಸ್ ನನಗೆ ಸಕ್ಸಸ್ ಮಾಡಿದೆ. ಪ್ರ್ಯಾಂಕ್ ಮಾಡ್ಕೊಂಡು ನಾರ್ಮಲಾಗೇ ಇದ್ದೆ. ಮನೇಲಿ ಆ ನೈಟ್ ಏನಾಯಿತು ಅಂದ್ರಪ್ಪ ಹೇಳೋಕ್ಕೆ ಆಗಲ್ಲ. ಇವತ್ತು ಅಷ್ಟಕ್ಕೂ ಅಂತ ಯಾರೂ ಕಾಲೇಜಿಗೆ ಬಂದಿರಲಿಲ್ಲ. ಆಲ್ಮೋಸ್ಟ್ ಒಂದೆರಡು ಕ್ಲಾಸ್ ಇತ್ತು. ಇದ್ದಿದ್ದು ಕ್ಲಾಸ್ ಮುಗಿಸ್ಕೊಂಡು ನನ್ನ ಫ್ರೆಂಡು ಶಾಪಿಂಗ್ ಇದೆ ಅಂದ್ಲು, ಅವಳ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಜಾನು ಮನೆಗೆ ಹೋಗಿ ಅಲ್ಲಿಂದ ರಿಟರ್ನ್ ಬಂದ್ವಿ. ಇವತ್ತು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಹುಟ್ಟಿದಬ್ಬ, 118ನೇ ಹುಟ್ಟಿದಬ್ಬದ ಪ್ರಯುಕ್ತ ಅನ್ನದಾಸೋಹ ಇಟ್ಕೊಂಡಿದ್ರು. ಅಲ್ಲಿಗೆ ಅಂತ ಬಂದಿದ್ರು. ಅಲ್ಲಿಂದ ಸಿದ್ಧ ಗೊಬ್ಬರದ ಅಂಗಡಿಗೆ ಹೋಗಿ ಏನೇನು ಮನೆಗೆ ಬೇಕೋ ಐಟಮ್ಸ್ ತಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇವತ್ತು ಮನೆ ಹತ್ರನೇ ಹಸುಗಳನ್ನ ಕಟ್ಟಿದ್ರಂತೆ. ನಾನು ಅಮ್ಮ ಹೋಗಿ ಅಡ್ಕೊ ಬಂದ್ವಿ. ಮೋಡ ಸ್ವಲ್ಪ ತಂಪಾದ್ಮೇಲೆ ನಮ್ಮಪ್ಪ ಮೆಣಸಿನ ಗಿಡಕ್ಕೆ ಔಷಧಿ ಹೊಡಿಯಕ್ಕೆ ಹೋದ್ರು. ಮನೆ ಹತ್ರ ಬೇಬಿಕಾರ್ನ್ ಇತ್ತು, ಹಂಗಾಗಿ ಬೇಬಿಕಾರ್ನ್ ಮಂಜೂರಿ ಮಾಡಿದೆ ನಾನು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇದು ನಮ್ಮ ಮನೆಯವ್ರ ಸಿಚುವೇಶನ್. ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡ್ತಾಳೆ, ತಂದಾಗ್ತಾಳೆ. ಆ್ಯಕ್ಚುಲಿ ಏನಾಯಿತು ಅಂದರೆ ಹಂಗೆ ಸೌಂಡ್ ಬರ್ತಿತ್ತು ಅಂತ ಹೊರಗಡೆ ಬಂದು ನೋಡಿದ್ರು. ಯಪ್ಪ ದೇವ್ರೇ, ಟಾರ್ಚ್ ಹಿಡ್ಕೊಬಂದು ನೋಡ್ತೀನಿ. ಅಲ್ಲಿ ನೋಡಿದ್ರೆ ನಮ್ಮಣ್ಣ. ಯಾಕೆ ಅಂದರೆ ನಮ್ಮ ಅಪ್ಪನೇ ಟಾರ್ಚ್ ಕೊಟ್ಬಿಟ್ಟ ಅಂತಂದರು. 8 ಗಂಟೆ ರಾತ್ರಿಯಲ್ಲಿ ಅಡಿಕೆಗೆ ನೀರು ಬಿಟ್ಕೊಂಡು ನಮ್ಮಣ್ಣ ಏನು ಮಾಡ್ತಾಯಿದ್ದ ಗೊತ್ತಾ? IPL ಮ್ಯಾಚ್ ನೋಡ್ತಿದ್ದ. ನೀವು ಪ್ರ್ಯಾಂಕ್ ಆದ್ರಿ ಅಲ್ವಾ? ಇದರ ಬಗ್ಗೆ ನಿಮ್ಮ ನಿಜವಾದ ಅನಿಸಿಕೆ ಹೇಳಿ.